ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 35ನೇ ಪ್ರಶ್ನೆ. 50 ಕೆಜಿ ದ್ರವ್ಯರಾಶಿ ಹೊಂದಿರುವ ಒಬ್ಬ ಹುಡುಗನು 9 ಸೆಕೆಂಡ್ಗಳಲ್ಲಿ ಮಹಡಿಯೊಂದಕ್ಕೆ ದಾರಿಯಾದ 45 ಮೆಟ್ಟಿಲುಗಳನ್ನ ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 15 ಸೆಂಟಿಮೀಟರ್ ಆಗಿದ್ರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾನೆ. ಒಬ್ಬ 50 ಕೆಜಿ ದ್ರವ್ಯರಾಶಿ ಇರುವಂತಹ ಹುಡುಗ ಎಷ್ಟು ಟೈಮನ್ನ ತಗೊಂಡಿದ್ದಾನೆ? 9 ಸೆಕೆಂಡ್ಗಳಲ್ಲಿ ಮಹಡಿಯೊಂದಕ್ಕೆ ದಾರಿಯಾದ 45 ಮೆಟ್ಟಿಲುಗಳನ್ನ ಹತ್ತಾನೆ. ಹಾಗಿದ್ರೆ ನಾನು H ಇಸ್ ಈಕ್ವಲ್ ಟು 45 ಇಂಟು 15 ಮಾಡಬಹುದಾ? ಯಾಕೆ ಹೇಳಿ? ಯಾಕೆಂದ್ರೆ ಪ್ರತಿ ಮೆಟ್ಟಲಿನ ಎತ್ತರ 15 ಸೆಂಟಿಮೀಟರ್ ಇದೆ. ಆ ರೀತಿ ಅವನು 45 ಮೆಟ್ಟಲನ್ನ ಹತ್ತಿದಾನೆ ಅಂದ್ರೆ 45 ಇಂಟು 15 ಸೆಂಟಿಮೀಟರ್ ಎಷ್ಟಾಗುತ್ತೆ? 45 ಇಂಟು 15 ಮಾಡಿದಾಗ 675 ಸೆಂಟಿಮೀಟರ್ ಆಯ್ತು. ಇದನ್ನ ಮೀಟರಲ್ಲಿ ಬರೆದ್ರೆ ನಾನು 6.75 ಮೀಟರ್ ಆಯ್ತು. ಸರಿ, ಹಾಗಿದ್ರೆ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ. ಸಾಮರ್ಥ್ಯ ಅಂದ್ರೆ ಏನು? ಸಾಮರ್ಥ್ಯ ಅಂದ್ರೆ ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಸರಿ, ಹಾಗಿದ್ರೆ ಇಲ್ಲಿ ಮಾಡಿದ ಕೆಲಸ ಅಂದ್ರೆ W, P is equal to W ಡಿವೈಡೆಡ್ ಬೈ T ಅಂತ ಬರೀಬಹುದು. W ವರ್ಕ್, ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಕೊಟ್ಟಿದಾರ? ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಆದ್ರೆ ನಾನೇನ್ ಮಾಡ್ಬೋದು? ಕೆಲಸ ಅಂದ್ರೆ ಏನು ಅಂತ ನನಗೆ ಗೊತ್ತು. ಕೆಲಸವನ್ನ F ಇಂಟು S ಅಂತ ಬರಿತೀನಿ ಅಲ್ವಾ? F ಇಂಟು S ಅಂತ ಬರಿತೀನಿ, ಡಿವೈಡೆಡ್ ಬೈ T. ಹಾಗಿದ್ರೆ ಇಲ್ಲಿ ಬಲವನ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ಲಾದ್ರೂ F ಅಂತ ಬರ್ಕೊಂಡಿದ್ದೀರಾ? ಬಲವನ್ನ ಕೂಡ ಕೊಡ್ತೀನಿ. ನಾನು ಬಲವನ್ನ ಏನಂತ ಬರಿಬಹುದು? M ಇಂಟು ಇಲ್ಲಿ G, ಗುರುತ್ವ ವೇಗೋತ್ಕರ್ಷ. ಅವನು ಮೆಟ್ಟಿಲನ್ನ ಹತ್ಕೋತ ಹೋಗ್ತಾ ಇದ್ದಾನೆ ಅಂದ್ರೆ ಗುರುತ್ವ ವೇಗೋತ್ಕರ್ಷ ಅವನ ಮೇಲೆ ಆಕ್ಟ್ ಆಗ್ತಾ ಇದೆ. M ಇಂಟು G ಇಂಟು H ಅಂತ ಬರಿತೀನಿ. ಯಾಕೆಂದ್ರೆ ಇಲ್ಲಿ S ಅನ್ನ ನಾನು H ಅನ್ನ ತಗೋತೀನಿ. ಮೇಲ್ ಹೋಗ್ತಾ ಇದ್ದಾನಲ್ಲ, ಹಾಗಾಗಿ S ಬದಲಿಗೆ H ಅನ್ನ, ಎತ್ತಕ್ಕೆ ಹೋಗ್ತಾ ಇದ್ದಾನಲ್ಲ H ಅಂತ ತಗೋತೀನಿ, ಡಿವೈಡೆಡ್ ಬೈ T. ಈಗ ಹಾಕಬಹುದಾ? M ಅಂದ್ರೆ 50 ಕೆಜಿ, G ಅಂದ್ರೆ 10 ಕೊಟ್ಟಿದ್ದಾರೆ, ಇಂಟು H ಎಷ್ಟಿದೆ? 6.75 ಮೀಟರ್, ಡಿವೈಡೆಡ್ ಬೈ ಟೈಮ್ ಏನಿದೆ? 9 ಸೆಕೆಂಡ್. ಉತ್ತರ ಎಷ್ಟು ಬರ್ತಾ ಇದೆ? 375 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಥ್ಯಾಂಕ್ ಯು.